ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದ ಅಂತರಪಟ ಸೀರಿಯಲ್ನ ಆರಾಧನಾ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದು ಬೀಗಿದವರು ನಟಿ ತನ್ವಿ ಬಾಲರಾಜ್. ಅವರನ್ನ ತನ್ವಿ ಬಾಲರಾಜ್ ಎಂದೇ ಹಲವರು ಕರೆಯುವುದೂ ಉಂಟು. ಈ ಸೀರಿಯಲ್ನಲ್ಲಿ ಸ್ವಾಭಿಮಾನಿ ಮಗಳ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರ ಹೃದಯ ಗೆದ್ದವರು ನಟಿ ತನ್ವಿಯಾ. ಇದೀಗ ಅವರು ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡು ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಇದೀಗ ಅವರು ತಮ್ಮ ಹೆಸರನ್ನ ರಾಧ್ಯಾ ರಾಜ್ ಎಂದು ಬದಲಾಯಿಸಿಕೊಂಡಿದ್ದು, ಈ ಬಗ್ಗೆ ಪೋಸ್ಟ್ ಹಾಕುವ ಮೂಲಕ ಇನ್ನು ಮುಂದೆ ತಮ್ಮನ್ನ ರಾಧ್ಯಾ ರಾಜ್ ಎಂಬ ಹೆಸರಿನಲ್ಲಿ ಕರೆಯುವಂತೆ ಕೋರಿಕೊಂಡಿದ್ದಾರೆ. ನನ್ನ ಪ್ರೀತಿಯ ಸ್ನೇಹಿತರೆ, ಕುಟುಂಬದವರೇ ಹಾಗೂ ನನ್ನ ಹಿತೈಷಿಗಳೇ, ಕೃತಜ್ಞತೆ ತುಂಬಿದ ಹೃದಯದೊಂದಿಗೆ ನನ್ನ ಜೀವನದ ಪಯಣದಲ್ಲಿ ಹೊಸ ಅಧ್ಯಾಯವನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನನಗೆ ಅಪಾರ ಸಂತೋಷವಾಗಿದೆ. ಹೊಸ ಕನಸುಗಳು ಹಾಗೂ ಆಶಯಗಳೊಂದಿಗೆ ಮುಂದಕ್ಕೆ ಸಾಗುತ್ತಿರುವ ಈ ಸಂದರ್ಭದಲ್ಲಿ ಕೆಲವು ವಿಶೇಷ ಕಾರಣಗಳಿಂದ ನಾನು ಹೊಸ ಹೆಸರನ್ನ ಸ್ವೀಕರಿಸುವ ನಿರ್ಧಾರ ಕೈಗೊಂಡಿದ್ದೇನೆ ಎಂದು ಪೋಸ್ಟ್ನಲ್ಲಿ ನಟಿ ತಿಳಿಸಿದ್ದಾರೆ. ನಿಮ್ಮ ನಿರಂತರ ಬೆಂಬಲ ಮತ್ತು ಪ್ರೋತ್ಸಾಹ ಪ್ರತಿದಿನವೂ ನನಗೆ ಪ್ರೇರಣೆಯಾಗಿವೆ. ಈ ಸುಂದರ ಪಯಣವನ್ನ ನಮ್ಮೊಡನೆ ಜೊತೆಯಾಗಿಯೇ ಮುಂದುವರಿಸಲು ನಾನು ಎದುರು ನೋಡುತ್ತಿದ್ದೇನೆ. ಸುಂದರವಾದ ಆರಂಭದೊಂದಿಗೆ ನಿಮ್ಮ ಪ್ರೀತಿಯ ರಾಧ್ಯಾ ರಾಜ್ ಎಂದು ನಟಿ ಹೇಳಿದ್ದಾರೆ. ಈ ಮೂಲಕ ಹೊಸ ಪಯಣಕ್ಕೆ ತಾವು ಮುನ್ನುಡಿ ಬರೆಯುತ್ತಿರುವುದಾಗಿ ಹೇಳಿದ್ದು, ಹೆಸರು ಕಾರಣದ ಬಗ್ಗೆ ಸ್ಪಷ್ಟ ಕಾರಣವನ್ನ ಅವರು ನೀಡಿಲ್ಲ. ಅಂದಹಾಗೆ ತನ್ವಿಯಾ ಉರ್ಫ್ ರಾಧ್ಯಾ ರಾಜ್ ಅವರು ಇದೀಗ ಎಲ್ಲೋ ವೆಜ್ಜಿನ ಹೃದಯಂ ಎಂಬ ತೆಲುಗು ಕಿರುತೆರೆ ವೀಕ್ಷಕರ ಪರಿಚಯವಾಗಿದೆ. ಈ ಬಗ್ಗೆಯೂ ಇತ್ತೀಚೆಗೆ ಅವರು ತಿಳಿಸಿದ್ದಾರೆ. ಬ್ಯಾಕ್ ಸ್ಟೇಜ್ ಡ್ಯಾನ್ಸರ್ ಆಗಿ ಪಯಣ ಆರಂಭಿಸಿರುವ ರಾಧ್ಯಾ ಹಲವಾರು ರಿಯಾಲಿಟಿ ಶೋಗಳಲ್ಲಿ, ಅವಾರ್ಡ್ ಫಂಕ್ಷನ್ಗಳಲ್ಲಿ ಕಾಣಿಸಿಕೊಂಡವರು. ಬಳಿಕ ಅವರಿಗೆ ಅಂತರಪಟ ಸೀರಿಯಲ್ನಲ್ಲಿ ಅವಕಾಶ ಸಿಕ್ತು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.